ರವಿಚಂದ್ರನ್ ಹೆಂಗೆ ಉಕ್ಳದ ಮೇಲೆ ದ್ರಾಕ್ಷಿ ಇಟ್ಬಿಟ್ಟು ಸುಜಿತ್ ಅದ್ರ ನೆಕ್ಸ್ಟ್ ಲೆವೆಲ್ ಇಟ್ಬಿಟ್ರು. ನೀವು ಮುತ್ತು ಕೊಟ್ಬಿಟ್ಟಿದ್ದೀರಿ. ನಾವ್ ಹಿಂಗೆಲ್ಲ ಮುತ್ಕೊಡಲ್ಲ, ಕೊಟ್ರೆ ಮಕ್ಳಾಗಬೇಕು, ಹಂಗೆ ಕೊಡೋದು. ಮೈಕ್ ಹಿಡಿಯೋದು ಇಷ್ಟೇ ಗೊತ್ತಿರೋದು. ಮೈಕ್ ಹಿಡಿಯೋ ಬದಲು ಹಿಡಿಯೋದ್ ಕರೆಕ್ಟಾಗಿ ಹಿಡಿದಿದ್ರೆ ಇಷ್ಟೊಂದು ಮಕ್ಳಾಗಿರೋದು. ಏನೇಂದ್ರು ಇಲ್ಲಿ ಬೆಜ್ ಅಂಡ್ ಡಾಲ್ಗಳಿದಾವ ಗೈಸ್. ಆಗಡಲ್ಲಿ ಈಡಲ್ಲಿ ಹೇಳಿದ್ದು ಇಡ್ಲಿಲ್ಲ. ಮಗ ಬೆಳ್ದವನೆ ಅಂತ ಆದ್ರೆ ಮಗನ್ ಬೆಳ್ದಿಲ್ಲ ಅಂತ ಆಂಟಿ ಗೊತ್ತೇ ಆಗಲ್ಲ. ನನಗೆ ಗೊತ್ತಿರಲಿಲ್ಲ ಸುಜಿತ್ ಇಂತ ಅಲ್ಕಾನರ್ ಮಗ ಅಂತ. ಅಷ್ಟೇ 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 ಅಷ್ಟೇ. ಆಚೆಗೆ ಆಚೆಗೆ ಆಚೆಗೆ. ಕನ್ನಡ ಬರುತ್ತಾ? ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಕನ್ನಡ ಬಂದು ಬರ್ಲಿಲ್ಲ ಅಂದವರು ಅದ್ ಹೆಂಗೆ ಅಂತ ಅಂದ್ರೆ, ಯಾರಾದ್ರೂ ಹೊರಗಡೆ ಹೋದಾಗ ಇವ್ರು ನಿಮ್ಮ ಅಮ್ಮನ ಅಂತ ಕೇಳಿದಾಗ ಅಲ್ಲ ನಮ್ಮಮ್ಮ ಅಲ್ಲ ಅಂತ ಹೇಳಿ ಪ್ರೆಸ್ಟೀಜ್ ಹಾಳಾಗ್ಬಿಡುತ್ತೆ ಅಂತ ಅಂತಾರಲ್ಲ ಅಂತವ್ರು. ಬ್ರೋ ಅವರೇ ಬ್ರೋ ಆರಾಮ ಬ್ರೋ ಅವರೇ ಇನ್ನ ಹೆಣ್ಸಿಕ್ಕಿಲ್ಲ ಇವ್ರಿಗೆ, ನಮ್ಮ ಹುಡುಗಂಗೆ ಇನ್ನ ಮದುವೆ ಆಗಿಲ್ಲ. ಇಲ್ಲ ಸರ್, ನನ್ಗೆ ಇವಾಗ ಏನಂದ್ರೆ ನಮ್ಮ ಹುಡುಗಂಗೆ ಇನ್ನ ಮದುವೆ ಆಗಿಲ್ಲ. ಎಣ್ಣೆ ಪ್ರೈಸು 75,600 ನೋಡಿ ತಲೆ ತಿರುಗ್ತಾ ಇದೆ. ನನಗೆ LV ಬ್ಯಾಗೇ ಬೇಕು, ಮೈಕಲ್ ಕಾರ್ಸ್ದು ವಾಲೆಟೇ ಬೇಕು, ಪೂಮಾ ಶೂವೇ ಬೇಕು, RCB ಜರ್ಸಿಗಳೇ ಇರಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಈ ವಿಡಿಯೋ. ನಾನು ನಿಮ್ಮ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಮಿಸ್ ಮಾಡಿದ್ರು. ನಾನು ನಿಮ್ಮ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಏನಕ್ಕೋಸ್ಕರ ಈ ಇಂಟ್ರೋ ತಗೊಂಡ್ರಿ ಅಂತ ಅಂದ್ರೆ, ಇಬ್ರು ಕೂಡ ಕ್ಯಾರೆಕ್ಟರ್ ಗಳನ್ನ ಚೇಂಜ್ ಮಾಡ್ಕೋತಾರೆ. ಸೊ ಇವತ್ತು ಕಂಪ್ಲೀಟ್ ದಿನ ನಾನು ಸುಜಿತ್ ಆಗಿ ಬಿಹೇವ್ ಮಾಡ್ತೀನಿ, ಸೊ ಸುಜಿತ್ ಅವರು ವಿನಯ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ನಾನ್ ಮಾಡುವಂತ ಕೆಲಸ ಎಲ್ಲ ಸುಜಿತ್ ಮಾಡ್ತಾರೆ, ಸುಜಿತ್ ಮಾಡುವಂತ ಎಲ್ಲಾ ಪೋಲಿ ಕೆಲಸಗಳನ್ನ ನಾನ್ ಮಾಡ್ತೀನಿ. ಚೆನ್ನಾಗಿದೆ. ನನ್ ಸ್ಪೆಕ್ಸ್ ಇವ್ರಿಗೆ ಕೊಡ್ತೀನಿ, ನಿನ್ ಸ್ಪೆಕ್ಸ್ ಕೊಡಿ ನಂಗೆ. ಬಟ್ಟೆ ಗಿಟ್ಟೆ ಇಂಟರ್ವ್ಯೂ ಎಲ್ಲ ಚೇಂಜ್ ಮಾಡ್ತಾರ. ಇವಾಗ ಸೊ ಏನೇನ್ ಮಾಡ್ತೀವಿ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಕ್ಯಾರೆಕ್ಟರ್ ಸ್ವಿಚ್ ಮಾಡ್ತೀನಿ ಅನ್ಬಿಟ್ಟು ಗಾಡಿ ಓಡ್ಸಕ್ ಕೊಟ್ಟವ್ರೆ. ಯಾವಾಗ್ಲೂ ನನ್ನ ಡ್ರೈವರ್ ಮಾಡ್ತಿದ್ರು, ಅದಕ್ಕೆ ಕೊಟ್ಟಿರೋದು. ಜಾಸ್ತಿ ಮಾತಾಡಂಗಿಲ್ಲ ಬ್ರೋ. ಹಂಗಾರೆ ಇವಾಗ ಕ್ಯಾರೆಕ್ಟರ್ ಸ್ವಿಚ್ ಆಗೈತಲ್ಲ, ಇವಾಗ ನಿಮ್ಮ ಆಸ್ತಿ ಎಲ್ಲ ನನ್ನ ಹೆಸರು ಬರ್ಕೋಬಾರ್ದು. ನನ್ನ ಹೆಸರಲ್ಲಿ ಆಸ್ತಿ ಇದ್ದೀರಾ ಬರ್ಕೊಡ್ತಾ ಇದ್ದೆ. ನನ್ನ ಹೆಸರಲ್ಲಿದೆ, ಕೊಡ್ಲಾ? ಮಾಡಬೇಡಿ. ಬಿಗ್ ಬಾಸ್ಗೆ ಹೋಗೋಕೆ 60 ಕಾಚ ತಗೊಂಡಿದ್ದೀನಿ. ಸರ್ ಇವ್ರು ಗೊತ್ತಾ ನಿಮ್ಗೆ? ಫುಲ್ ಫೇಮಸ್ ಸರ್ ಅವರು, ಸುಜಿತ್ ಗೌಡ್ರು ಬ್ರೋ. ನಿಮ್ ಫೋನ್ ಕೊಡಿ, ಎಲ್ಲ ಹುಡುಗಿರ ಹತ್ರ ನಾನೇ ಮಾತಾಡ್ತೀನಿ. ಹುಡುಗಿರ್ಲಿಲ್ಲ ಅಂದ್ರೆ ಅಯ್ಯೋ ಬ್ರೋ ಸುಜಿತ್ ಹೆಸರಿಗೆ ಅವಮಾನ ಬ್ರೋ. ಎಲ್ಲ ಬ್ರೋ, ಡೌಟ್ ಏನ್ ಗೊತ್ತಾ, ಎಲ್ಲ ನನ್ನ ರಸಿಕ ಪ್ಲೇ ಬಾಯ್ ನನ್ನ ಜೊತೆ ಹುಡುಗಿರ್ ಬ್ರೋ. ನಿಜ ಇದು 200% ಗೈಸ್. ಇದ್ರಲ್ಲಿ ಯಾವ್ದೇ ರೀತಿಯ ಅನುಮಾನ ಬೇಡ ಗೈಸ್. ನಾನು ಸುಜಿತ್ ಫ್ರೆಂಡ್ ಆದಂತ ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ಯಾವ್ದ್ರ ಮೇಲೆ? ಸುಜಿತ್ ಸಾಮಾನ್ ಮೇಲೆ ಬರೀ ಹಿಂಗೆ ಮಾತಾಡೋದು. ಅಯ್ಯೋ, ನಾನ್ ಹೇಳ್ತಾ ಇದೀನಿ 200% ರಸಿಕ. ರವಿಚಂದ್ರನ್ ಹೆಂಗೆ ಉಕ್ಳದ ಮೇಲೆ ದ್ರಾಕ್ಷಿ ಇಟ್ಬಿಟ್ಟು ಸುಜಿತ್ ಅದ್ರ ನೆಕ್ಸ್ಟ್ ಲೆವೆಲ್. ನೀವ್ ಅದನ್ನ ಲೆಕ್ಕ ಹಾಕಿ. ಚೆಲ್ಲಿತು ಪಾಯಸ ಚೆಲ್ಲಿತು. ಶುಕ್ಲಾಂಬರಧರಂ ವಿಷ್ಣುಂ ಇವತ್ತು ನಾನು ಏನೇ ಕೆಟ್ಟದ್ದು ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತೆ. ಕರೆಕ್ಟ್, ನಾನೇ ನನ್ನಾಗೆ ಮಾಡ್ತಾ ಇದ್ದೀರಾ ಗೈಸ್. ನಾನು ಏನೇ ಮಾತಾಡಿದ್ರು, ಮಮ್ಮಿ ಇದು ನಿನ್ನ ಮಗ ಅಲ್ಲ. ನಾನು ಈ ತರ ಕೆಟ್ಟ ಮಾತೆಲ್ಲ ಮಾತಾಡಲ್ಲ. ಇದು ಸುಜಿತ್ ಮೈ ಮೇಲೆ ಇರೋದು ಇವತ್ತು. ಬೇಜಾರಿಲ್ಲ ತಾನೇ ಕಾರ್ ಓಡಿಸ್ತಾ ಇದೀನಿ. ಇದು ಕರೆಕ್ಟ್, ಇದು ನಾನು. ಕೊಟ್ಟ ನಾನೇ ತಾನೆ, ಸುಮ್ನೆ ಓಡ್ಸೋ. ಏನೋ ನನ್ಗೇನ್ ಮುಟ್ದಂಗೆ ಹೇಳ್ತಾ ಇದ್ಯಾ? ಗಾಡಿಗೆ ಇರ್ತಾನೆ ಮುಟ್ತಾ ಇದ್ಯಾ ಬ್ರೋ. ಅಷ್ಟೊಂದು ಆಸೆ ನಿಮ್ಗೆ? ಇಲ್ಲಿ ಗೇರ್ ಹಾಕೋದ್ ಬಿಟ್ಟು ಕರೆಕ್ಟ್ ಆಗಿರೋ ಕಡೆ ಗೇರ್ ಹಾಕಿದ್ರೆ ಇಷ್ಟೊತ್ತಿಗೆ ಇವತ್ತು ನಾನು ಒಬ್ನೇ ಇಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಸ್ವಾಗು ಇದಾರೆ. ಆಗಲ್ಲ ರೀ, ಸಾಗರ್ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟೆ. ಸಾಗರ್ ಇದಾರೆ. ಇಟ್ಬಿಟ್ರು. ನಾನು ದೇವ್ರಾಣೆ ತಗೊಂಡಾಗಿಂದ ಹಿಂಗ್ ಓಡಿಸಿಲ್ಲ. ಆಚೆ ಬಂದ್ಬಿಟ್ರಿ. ಇವಾಗ ಕ್ಯಾರೆಕ್ಟರ್ ಬರ್ತೀನಿ. ಕಾರ್ ತಾನೆ ಹೋದ್ರೆ ಹೋಯ್ತು ಬ್ರೋ. ನನಗೆ ನೀವ್ ಇಂಪಾರ್ಟೆಂಟ್, ನೀವ್ ಸೇಫ್ ಅಲ್ಲ ಬ್ರೋ? ಸಾರಿ ಬ್ರೋ, ಬೇಜಾರಾಗಿಲ್ಲ ತಾನೆ? ಏನಿಲ್ಲ ಬ್ರೋ, ಕಾರ್ ಏನ್ ಬ್ರೋ ತಗೋಬಹುದು. ನೀವ್ ಸೇಫ್ ಅಲ್ಲ? ನಂಗೆ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆಲ್ಲ ಅಷ್ಟೊಂದೆಲ್ಲ ಆಸೆ ಮೋಹ ಎಲ್ಲ ಇಲ್ಲ ಗೈಸ್. ಫ್ರೆಂಡ್ಸ್ ಇಂಪಾರ್ಟೆಂಟ್ ಗೈಸ್. ಇವಾಗ ಸೀನ್ ಏನಂದ್ರ, ಇವಾಗ ಬೋಲ್ಸ್ ಅಂಡ್ ಬ್ರೂಸಿಗೆ ಬಂದಿದೀವಿ. ಇದು 2ನೇ ಸರಿ ತಿಂತಾ ಇರೋದು. ಬಟ್ ಫ್ರೆಂಡ್ ಚೆನ್ನಾಗಿರ್ಬೇಕು ಗೈಸ್, ಅದಕ್ಕೆ ಕರ್ಕೊಂಡ್ಬಂದಿನಿ. ಬನ್ನಿ ಗೈಸ್. ಏನ್ ಸಿಗುತ್ತೆ ಇಲ್ಲಿ? ನಿಂಗೆ ಏನ್ ಬೇಕು ಹೇಳು? ಅವ್ರು ತಿಂತಾರ ಬ್ರೋ? ಪರವಾಗಿಲ್ಲ. ಹಣ ಬಂದ. ನಾನು ವಿನಯ್ ಹಿಂಗೆ ಬ್ರೋ. ನೀವು ಕೂತ್ಕೊಳ್ಳಿ ಬ್ರೋ, ನಾನು ಕೊಡ್ತೀನಿ, ಕೂತ್ಕೊಳ್ಳಿ ಬ್ರೋ. ಇವ್ರು ಫಿಶ್ ಸಕ್ಕದಾಗಿ ಮಾಡ್ತಾರೆ ಬ್ರೋ.
ನಾನೇ ಹೇಳ್ಬಿಟ್ಟು ಮಂಜೇಶ್ಗೆ ಮೊನ್ನೆ ಇದರಲ್ಲಿ ಕೆರೆಯಲ್ಲಿ ಮೀನು ಹಿಡಿಸ್ಬಿಟ್ಟು ತಗೊಂಬಂದಿದ್ರು. ಸಾರಿ ಸಮುದ್ರದಲ್ಲಿ ಗಮ್ಮಂತ ಇದೆ ನೋಡಿ ಬೇಕಾದ್ರೆ. ಒಳ್ಳೆ ಮನುಷ್ಯನೇ, ಆದ್ರೆ ಒಂದ್ ಸ್ವಲ್ಪ ನಾನು ಡಯಟ್ ಅಲ್ಲಿ ಇದೀನಿ ಬ್ರೋ, ಹೊಟ್ಟೆ ಬಂದ್ಬಿಟ್ಟಿದೆ ಎಲ್ಲ. ನನ್ 3 ತಿಂಗಳು ಅಂತ ರೇಗಿಸ್ತವ್ರೆ. ಇಟ್ಕೊಳ್ಳಿ. ಹೊಟ್ಟೆ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಹಿಂಗ್ ಬಂದ್ಬಿಟ್ಟಿದೆ ಬ್ರೋ. ಕ್ಯಾಮ್ರಾಗೆ ಬರೀ ಹೊಟ್ಟೆನೇ ಫೋಕಸ್ ಆಗುತ್ತೆ. ಸಚ್ಚಿ ಅದ್ ನೀಟಾಗಿ ಫೋಕಸ್ ಮಾಡಿ ಸಚ್ಚಿ. ಸುಜಿತ್ ಅವ್ರನ್ನ ಹತ್ರ ಗಾಡಿ ಕಿತ್ಕೊಂಡ್ಬಿಟ್ರು, ಗಾಡಿ ಓಡ್ಸಕ್ ಬರಲ್ಲ ಅಂತ. ಗೈಸ್ ಈ ವಯ್ಯ ಹೆಂಗೆ ಅಂತ ಅಂದ್ರೆ ಹಳ್ಳ ದಿನ್ನೆ ಏನು ನೋಡಲ್ಲ ಗೈಸ್. ಏನ್ ಗೊತ್ತಾ ಗೈಸ್, ಎಲ್ಲವನ್ನೂ ಹೋಗ್ತಾನೆ ಗೈಸ್. ಏನು ಕೋಟಿ ಇವತ್ತು ನಮ್ ತಾತ ಎಲ್ಲ ಲಂಗೋಟಿನ ಕೋಟಿ ಇಟ್ಕೊಂಡು ಓಡಾಡ್ತಿದ್ರು. ನಾನ್ ಅಷ್ಟೇ ಗೈಸ್. ನಾನ್ ನೋಡಿ ನನಗೆ LV ಬ್ಯಾಗೇ ಬೇಕು, ಮೈಕಲ್ ಕಾರ್ಸ್ದು ವಾಲೆಟೇ ಬೇಕು, ಪೂಮಾ ಶೂವೇ ಬೇಕು, RCB ಜರ್ಸಿಗಳೇ ಇರ್ಬೇಕು. ಬರೀ ಇಂಥದೆಯಾ? ನನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾವ್ರಿ ಇವರು. ನನ್ಗೆ ಯಾಕೊಂಡು ಪೆಟ್ಟಬೇಕಂತ ಫಿಕ್ಸ್ ಆಗವ್ರಿ ಇವತ್ತು. ಇರೋವರ್ಗುನು ತಿನ್ಬೇಕು ದೆಂಗ್ಬೇಕು, ಇರೋವರ್ಗುನು ತಿನ್ಬೇಕು ದೆಂಗ್ಬೇಕು. ಹೆಂಗ್ ತಿನ್ಬೇಕು ಬ್ರೋ? ತಿನ್ಬೇಕು ಸಾರಿ ಗೈಸ್, ಫ್ಲೋನಲ್ಲಿ ಮಿಸ್. ಅಮ್ಮ ನಾನಲ್ಲ ಅಮ್ಮ, ಇದು ನಾನವನಲ್ಲ. ನನಗೆ ಮಾತಾಡ್ಬಿಡ್ತೀನಿ ಫ್ಲೋನಲ್ಲಿ. ಅಮ್ಮನೇ ಬರ್ತಾರೆ ಮುಂದಕ್ಕೆ. ಇದೊಂಥರ ಉಪೇಂದ್ರ ಅವ್ರ ಮೂವಿ ತೆಗೆದ್ರೆ ಹೆಂಗಿರುತ್ತೆ ಆತರ ನಮ್ಮ ಎಪಿಸೋಡ್ ಇದು. ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು, ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ನಮ್ ತಾಯಿ ಆಣೆಗುನು ನೋಡಿ ಗೈಸ್. ಅವ್ರ ಮುಂದೆ ಡೋರೆ ಹಾಕಿಲ್ಲ. ನನ್ಗೆ ಈ ತರದೆಲ್ಲ ನೋಡಿದ ತಕ್ಷಣ ಸಮಾಜ ಸೇವೆ ಮಾಡ್ಬೇಕು ಅಂತ ಅನ್ಸುತ್ತೆ ಗೈಸ್. ಹೇಳ್ರಿ, ಸುಮ್ನೆ ಇದೀರಲ್ಲ ನೋಡ್ಕೊಂಡು. ಹೇಳ್ತೀನಿ ಬ್ರೋ, ಆಯ್ತು ಬ್ರೋ, ನೀವು ಮುತ್ ಕೊಟ್ಬಿಟ್ಟಿರ. ನಾವ್ ಹಿಂಗೆಲ್ಲ ಮುತ್ಕೊಡಲ್ಲ, ಕೊಟ್ರೆ ಮಕ್ಳಾಗ್ಬೇಕು, ಹಂಗೆ ಕೊಡೋದು ನಾವು. ನೀವ್ ನನ್ ಜೊತೆ ಇರೋದು ವೇಸ್ಟ್ ಬ್ರೋ, ಏನು ಕಲ್ತಿಲ್ಲ ಬ್ರೋ. ಕವಿತೆಗಳು ಹೇಳೋದು, ಕವನಗಳು ಹೇಳೋದು, ಮೈಕ್ ಹಿಡಿಯೋದು ಇಷ್ಟೇ ಗೊತ್ತಿರೋದು ಬ್ರೋ. ನಂಗೆ ಅದ್ ಬಿಟ್ರೆ ಬೇರೆ ಏನೇನು ಗೊತ್ತಿಲ್ಲ. ಮೈಕ್ ಹಿಡಿಯೋ ಬದಲು ಹಿಡಿಯೋದ್ ಕರೆಕ್ಟಾಗಿ ಹಿಡಿದಿದ್ರೆ ಇಷ್ಟೊಂದು ಮಕ್ಳಾಗಿರೋದು. ಅರ್ಥ ಆಯ್ತು ಅನ್ಸುತ್ತೆ. ಯಾಕ್ರಿ ಸಪ್ಪಗಾಗಿ ಹೋಗ್ಬಿಟ್ಟಿದೀರಾ? ನಾವಮ್ಮ ಇವೆಲ್ಲ ನೋಡಿದ್ರೆ ಏನ್ ಅನ್ಕೊಂತಾರ ಅಂತ. ಬ್ರೋ ಬೇರೆಯವ್ರಿಗೋಸ್ಕರ ಬದುಕೋದು ಬಿಟ್ಬಿಡಿ ಬ್ರೋ, ನಿಮ್ಗೋಸ್ಕರ ಬದುಕಿ, ಅದು ಜೀವನ ಗೈಸ್. ನಾನು ಈ ತರ ಮೆಟ್ರೋದಲ್ಲೆಲ್ಲ ಅವತ್ತು ಹೋಗೇ ಇಲ್ಲ ಗೈಸ್. ಇವಾಗಿನ ಸವಾಸ ಮಾಡಿ ನೋಡಿ. A few moments later. ಸೊ ವಿನಯ್ ಅವ್ರನ್ನ ಇವಾಗ ಫೈನಲಿ ಚರ್ಚ್ ಸ್ಟ್ರೀಟ್ ಕರ್ಕೊಂಡ್ ಬಂದಿದ್ದೀನಿ. ಸೊ ಇಲ್ಲಿ ಇವತ್ತೇನೋ ಬೌಲಿಂಗ್ ಮಾಡಿಸ್ತೀನಿ ಅಂದ್ರೆ ಬನ್ನಿ ಮಾಡ್ಸಿ. ಸುಜಿತ್ ಬ್ರೋ ದೊಡ್ಡವರು, ಅವ್ರು ಏನ್ ಹೇಳ್ತಾರ ಅದೇ ಬ್ರೋ ಅದನ್ನೆಲ್ಲ ನಾನ್ ಮಾಡಿಸ್ತೀನಿ. ಮಾಡಿಸ್ತೀರಾ? ಹಾ ನೋಡಿ ಬ್ರೋ, ಹುಡುಗಿ ಹೆಂಗೋಡ ನೋಡಿ. ಸುಜಿತ್ ಹಿಂಗೆಲ್ಲ ಮಾಡಲ್ಲ. ಬರೀ ಒಳ್ಳು ಬೌಲಿಂಗ್ ಅಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ಇಡ್ತಾರೆ ಬ್ರೋ. ನಾವಮ್ಮ ನೋಡ್ತಾ ಇರ್ತಾರ ಬ್ರೋ. ಆಮೇಲೆ ನೀವೇನ್ ಬ್ರೋ? ಏನಿಲ್ಲ, ಆಂಟಿ ಗೊತ್ತಾಗತ್ತೆ ನನ್ ಮಗ ಬೆಳ್ದವನೆ ಅಂತ. ಸುಮ್ನಿರಿ. ಮಗ ಬೆಳ್ದವನೆ ಅಂತ, ಆದ್ರೆ ಮಗನ್ ಬೆಳ್ದಿಲ್ಲ ಅಂತ ಆಂಟಿ ಗೊತ್ತೇ ಆಗಲ್ಲ. ಯಾರು ಇವ್ರಲ್ಲ? ಓವರ್ ಮಾತಾಡ್ತದೆ ಅವಾಗಿಂದ. ರಿವರ್ಸ್ ಸೈಕಾಲಜಿ ಮಾಡ್ತೀನಿ ನೋಡಿ ಇವಾಗ. Men will be men. Seagram's Imperial Blue Super Hits Music CD. ಇವಾಗ ಏನ್ ಜೊತೆ ಬಂದ್ರೆ ನಾನು ಹುಡುಗಿರ್ ನೋಡಕ್ ಬಿಡಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸೊ ಇಲ್ಲಿ ಫಸ್ಟ್ ಬೌಲಿಂಗ್ ಆಡಿಸ್ತೀನಿ, ಮಿಕ್ಕಿದೆಲ್ಲ ಏನೇನ್ ಮಾಡ್ತೀವಿ ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಮನೆ ಗೈಸ್, ಯು ವಾಂಟ್ ಮೀ ಟು ಟೇಕ್ ಅ ವಿಡಿಯೋ? ನೀನು ಅವಾಗ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಕೆರದಲ್ಲಿ ಹೊಡ್ಸ್ಕೊತೀರಾ ಹಿಂಗ್ ಮಾಡಿದ್ರೆ? ಗೈಸ್ ನಾನು ಹುಡ್ದಾಗಿಂದ ನಮ್ಮ ಅಪ್ಪ ಇಲ್ಲೇ, ನಾನು ಬೌಲಿಂಗ್ ಆಡ್ಬೇಕು ಅಂದ್ರೆ ನಮ್ಮ ಅಪ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ರಿಕೆಟ್ ಬೌಲಿಂಗ್ ಮಾಡಿ ಈ ಬೌಲಿಂಗ್ ಕರ್ಕೊಂಡ್ ಬರ್ತಾ ಇದ್ರು. ಇವತ್ತು ನಾನು ವಿನಯನ ಕರ್ಕೊಂಡ್ ಬಂದಿದ್ದೀನಿ. ನಾವೆಲ್ಲ ಇಲ್ಲೆಲ್ಲ ಬಂದೇ ಇಲ್ಲ ಬ್ರೋ. ಅದಕ್ಕೆ ಗೈಸ್ ನಂಗೆ ಏನ್ ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗೈಸ್. ನಾನು ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಆಸೆ ಬ್ರೋ. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಯಾರು ಬ್ಯಾಟ್ಸ್ಮನ್ ಆಗಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನ. ಏನಂದ್ರು ಇಲ್ಲಿ ಬೆಜ್ ಅಂಡ್ ಡಾಲ್ಗಳಿದಾವೆ ಗೈಸ್. ಆಗಡಲ್ಲಿ ಈಡಲ್ಲಿ ಹೇಳಿದ್ದು ಸುಜಿತ್ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಹುಡುಗಿ ಆಡ್ತಾರೆ ಐತಾರ ಅಂತ ಚೆನ್ನಾಗಿ ಹುಡುಗಿರು. ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಹೆಂಗಪ್ಪ ಹಾಕ್ಲಿ? ನನಗೆ ಗೊತ್ತಿಲ್ಲ ಸುಜಿತ್ ಇಂಥ ಅಲ್ಕಾನರ್ ಮಗ ಅಂತ. ಮಾತಾಡ್ಸಿ ಬ್ರೋ. ಇಲ್ಲ ಬ್ರೋ ನಾನು ಮಾತಾಡ್ಸಲ್ಲ ಬ್ರೋ. ಮಾತಾಡ್ಸಿ. ಸುಜಿತ್ ಹೆಂಗೆ ಟ್ಯಾಲೆಂಟ್ ತೋರ್ಸ್ತಾ ನೋಡಿ. ಕೆಳಗಡೆ ರೋಲ್ ಮಾಡಿ. ಬರ್ತು ಮಚ್ಚ ಹಂಗೆ ಅವಳ ಮಾತಾಡ್ಸಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಸ್ಲೋ ಮಾಡಬೇಡಿ, ರೋಲ್ ಮಾಡಿ. ಥ್ರೋಯಿಂಗ್ ಇವ್ರದ್ದು ಫಸ್ಟ್ ಟೈಮ್ ಬಿಲ್ಡಪ್ ಹಾಕೋತಾವನೆ. ಇನ್ನೇ ಯಾವ ತರ ಹಿಂಗೆಲ್ಲ ಮಾಡ್ತಾನ.
ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ತೋರ್ಸ್ಲಾ ಒಂದ್ಸರಿ ತೋರಿಸ್ಲಾ ಹೆಂಗ್ ಹಾಕೋದು ಅಂತ. ಇವಾಗ ಸುಜಿತ್ ಅವ್ರು ಆಡ್ತಾ ಇದ್ದಾರೆ. ಸೂಪರ್ ಸುಜಿತ್ ಸೂಪರ್. ಇರೋ ಇನ್ನೊಂದು ಗೈ ಸುಜಿತ್ ಫಸ್ಟ್ ಮಕ್ಕಳು ಹಾಕ್ತಾರೆ, ಆಮೇಲೆ ಮತ್ತೆ ಅವರೇ ಒಂದಾದ್ರೂ ಹೊಡಿತಾರೆ. ಅವ್ರ ಮುಂದೆ ಈ ತರ ಅಜೀಬೆಲ್ಲ ಆಗ್ಬೇಡ. ಅಷ್ಟೇ 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 ಅಷ್ಟೇ. ಟೈಮ್ ಸರಿ ಇಲ್ಲ ಗೈಸ್. ವಿನಯ್ ಹಂಗೆ ಗೈಸ್. ಇವಾಗ ಸೂಪರ್ ಸೂಪರ್ ಸುಜಿತ್ ಸೂಪರ್. ಫಸ್ಟ್ ದೇವ್ರಿಗೆ ಫಸ್ಟ್ ದೇವ್ರಿಗಂತೆ. ಆಯ್ತು ಇವಾಗ ಆಚೆಗೆ ಆಚೆಗೆ ಆಚೆಗೆ. ಹ್ಯಾಟ್ಸ್ ಆಫ್. ಎರಡು ಆ ಕಡೆ ಹೋಗ್ಬಿಡ್ತು ಬಾಲು. ಸುಜಿತ್ ಅನ್ನೋ ಹೆಸರಿಗೆ ಅವಮಾನ ಮಾಡ್ತಾವ್ರಿ ಇವರು. ವಿನಯ್ ಹೆಸರಿಗಿರೋ ಗತ್ತದು ಗೈಸ್. ಈ ಸರಿ ಆದ್ರೂ ಹೊಡೆದು ಮನ ಮರ್ಯಾದೆ ಉಳಿಸ್ಕೋಬೇಕು. ಹಂಗೆ ನಂಬರ್ ನೋಡಿ 69. ನಾನು ಹೊಡೆದಿರೋದು 69. ವಿನಯ್ ನೋಡು 69 69 69 69. ಅಲ್ಲಲ್ಲಲ್ಲಲ್ಲಲ್ಲಲ್ಲ. One eternity later. ಇವಾಗ ಬೌಲಿಂಗ್ ಆಯ್ತು. ನೆಕ್ಸ್ಟ್ ಟಾಸ್ಕ್ ವಿನಯ್ ಏನು ಅಂತ ಅಂದ್ರೆ, ವಿನಯ್ ವಾಕ್ಸ್ ಪಾಪ್ ಕಾಂಟೆಂಟ್ ನ ಎಲ್ಲ ಕಡೆ ಮಾಡ್ತಾರೆ. ಸೊ ಇವತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ವಾಕ್ಸ್ ಪಾಪ್ ಕಾಂಟೆಂಟ್ ನ ಮಾಡ್ಬೇಕು. ಎಲ್ಲ ಇದೆ ನಮ್ದು ರೆಡಿ ಇದೆ. ಸೊ ಇವಾಗ ಹೆಣ್ಮಕ್ಳನ್ನ ಮಾತಾಡ್ಸ್ತಾರೆ. ಕನ್ನಡ ಬರುತ್ತಾ? ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಕನ್ನಡ ಬಂದು ಬರ್ಲಿಲ್ಲ ಅಂದವರು ನಾನು ಸುಜಿತ್ ಕ್ಯಾರೆಕ್ಟರ್ ಅಲ್ಲಿ ಇದ್ರೆ ಸರಿಯಾಗಿ ಹೇಳಿರುವೆ. ನಾನು ಹೇಳ್ತೀನಿ ಹೇಳಿ. ಅದ್ ಹೆಂಗೆ ಅಂತ ಅಂದ್ರೆ, ಯಾರಾದ್ರೂ ಹೊರಗಡೆ ಹೋದಾಗ ಇವ್ರು ನಿಮ್ಮ ಅಮ್ಮನ ಅಂತ ಕೇಳಿದಾಗ, ಅಲ್ಲ ನಮ್ಮ ಅಮ್ಮ ಅಲ್ಲ ಅಂತ ಹೇಳಿ ಪ್ರೆಸ್ಟೀಜ್ ಹಾಳಾಗ್ಬಿಡುತ್ತೆ ಅಂತ ಅಂತಾರಲ್ಲ, ಅಂತವ್ರು ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇವ್ರನ್ನ ಕೇಳಲ್ಲ. ಮೇಡಮ್ ಕನ್ನಡ ಬರುತ್ತಾ? ಇವ್ರಿಗೂ ಕನ್ನಡ ಬರುತ್ತೆ, ಡವ್ ಮಾಡ್ತಾವ್ರೆ. ನನ್ಗೆ ಗೊತ್ತು. ಕರೆಕ್ಟ್. ನನ್ನ ಮಗ ನೋಡಿದ್ರೆ ಹೇಳ್ಬಿಡ್ತೀನಿ, ಅವ್ರ ಸ್ಮೈಲಲ್ಲೇ ಹೇಳ್ಬಿಡ್ತೀನಿ. ಕನ್ನಡ ಬರುತ್ತಾ? ಓ ಇಲ್ವಾ, ಮಲಯಾಳಮೇ ಪಕ್ಕ. ಅಯ್ಯೋ ದುರ್ವಿಧಿಯೇ. ಸುಜಿತ್ ಆಗಿದ್ಕೆ ನನ್ಗಿರೋ ಫ್ರಸ್ಟ್ರೇಷನ್ ಎಲ್ಲ ತೀರಿಸ್ಕೊತಿದ್ದೀನಿ. ನೀನ್ ಸವಾಸ ಮಾಡಿ ಮಳೆನೆಲ್ಲ ನೆನ್ಸ್ತವ್ರೆ. ಹಿಂದೆ ಇರೋರ್ನ ಇಬ್ರು ಹುಡುಗಿ ಇದಾರಲ್ಲ, ಕೇಳಿ. ಕೇಳ್ತೀನಿ ನಾನು. ಕ್ಯಾನ್ ಐ ಹ್ಯಾವ್ 2 minutes ಆಫ್ ಯೋರ್ ಟೈಮ್? ಇಟ್ಸ್ ಅ ಕ್ವಿಕ್ ಕ್ವಶನ್. ಕನ್ನಡ ಬರುತ್ತಾ? ದ ಒನ್ ಥಿಂಗ್ ಯು ಹೇಟ್ ಇನ್ ಗೈಸ್? They lie. Lie. Okay. Considering a relationship, cheating would be considered. That's great. Thank you for your time. Last, I have a question. Over 6-pack or 6 crores, which one do you choose? 6 crore. 6 crore. If a guy has a 6 crore and if he buy like him, you'll choose him only. What the What do you use of 6-pack? Makes sense. ಸಂಪಾದನೆ ಮಾಡಿ ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಮೇಡಮ್, ನಿಮಗೆ ಹುಡುಗರಲ್ಲಿ ಇಷ್ಟ ಆಗದಿರೋ ಒಂದು ಗುಣ ಯಾವುದು? ಸುಳ್ಳು ಹೇಳೋದು. ಇಲ್ಲಿ ಕ್ರಿಕೆಟ್ ಲೋಗೋ ಇದೆ, ಬಟ್ ಅದ್ರ ಜೊತೆ ವೀಲ್ ಚೇರ್ ಲೋಗೋನು ಇದೆ. ವೀಲ್ ಚೇರ್ ಕ್ರಿಕೆಟ್ ಆಡ್ತೀರಾ? ಇದು ಆರ್ಟಿಫಿಷಿಯಲ್ ಲೆಗ್, ನೋಡಿದ್ರೆ ಗೊತ್ತಾಗಲ್ಲ. ಓಕೆ. ಇವಾಗ ಪ್ರಸ್ತುತ ಇಂಡಿಯಾಗೂ ಮತ್ತೆ ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ಟೀಮ್ ವೈಸ್ ಕ್ಯಾಪ್ಟನ್. ನೋಡ್ಬೋದಾ ನಾವು ಸರಿ? Crazy. So ನೀವು ರೆಪ್ರೆಸೆಂಟ್ ಮಾಡ್ತೀರಾ ಇಂಡಿಯಾನ? ಹೌದು, ಇಂಡಿಯಾ ಮತ್ತೆ ಇವಾಗ ಪ್ರೆಸೆಂಟ್ ಕರ್ನಾಟಕ ವೈಸ್ ಕ್ಯಾಪ್ಟನ್. ಸೂಪರ್ ಸರ್, ಸೂಪರ್ ಕ್ರೇಜಿ. Thank you. ನಾವು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು RCBಗೆಲ್ಲ ಸಪೋರ್ಟ್ ಮಾಡಕ್ ಹೋಗ್ತೀವಿ. ಇವ್ರಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇವರು ಮೇಲ್ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ನೋಡೋಣ, ಕಾಲಕ್ರಮೇಣ ನಮ್ಗೇನಾದ್ರೂ ಆ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಮಾಡೋಣ. ಇಲ್ಲ, ಡೆಫಿನೆಟ್ ನಾನು ಒಂದ್ಸರಿ ಬಂದು ನಿಮ್ ಜೊತೆ ಆಡ್ತೀನಿ ಸರ್. ಇದು ನನ್ನ ಕಡೆ ಪ್ರಾಮಿಸು. ಆ ವೀಲ್ ಚೇರ್ ಕುತ್ಕೊಂಡು ಆಡ್ತೀನಿ ಸರ್. ಅವ್ರಿಗೆ ಮದುವೆ ಆಗಿ ಆಡಕ್ಕೆ ಹೇಳಿ ಸರ್. ನಾನು ಆರಾಮಾಗಿ ಈ ಥರ ಮಳೆ ಬಂದಾಗ ಮನೇಲಿ ಕಾಫಿ ಕುಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದೆ. ಇಲ್ಲ ಯಾವುದಾದ್ರೂ ಹುಡುಗಿನ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೆ. ಬೈಗಿನ ಜೊತೆ ಸೇರ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕಾಂಟೆಂಟು ಅಂತ ಹೇಳಿ ರೋಡ್ ಸುತ್ತಿಸ್ತಾ ಇದ್ದಾರೆ. ಮಚ್ಚಾ ಏನ್ ಮಚ್ಚಾ, ನಮ್ದು ಡೈಲಿ ವ್ಲಾಗ್ಸೇ ಸೂಪರ್ ಅಲ್ಲ? ಇದು ಯಾವ್ದು ಹಿಂಸೆ ಯಪ್ಪ. ಸುಮ್ಮನೆ ಇವ್ರ ಜೊತೆ ಕೇಳ್ಕೊಂಡು ಅಲ್ಲಿಂದ ಇಲ್ಲಿ ಓಡಕಂತೆ, ಇಲ್ಲಿಂದ ಅಲ್ಲಿಗಂತೆ. ಅವ್ರಿಗೆ ಒಂದೇ ಹೋಗೋದಂತೆ, ಕೇಳೋದಂತೆ, ಅವ್ಳು ಮೂಗ್ತಿ ಮುರ್ಸ್ಕೊಂಡು ಹೋಗೋದಂತೆ. ನೀವು ಹೆಂಗೆ ಹೇಳ್ತೀನಿ ನೀವೆಲ್ಲ ಬಿಟ್ಬಿಟ್ಟು ವ್ಲಾಗ್ ಮಾಡು ಅಂತ ಕೇಳಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಆ ಸುಜಿತ್ ಗೌಡ ಡೈಲಾಗ್ ಹೇಳಾಯ್ತು. ವಿನಯ್ದು ಅಷ್ಟೇ. ಎಲ್ಲರೂ ನೀವೆಲ್ಲ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಬೇರೆ ಡೈಲಾಗ್ ಅವ್ರದ್ದು. ಅಲ್ಲ? ದೇ ನೋ ಮೀ. ಸೊ ಇವಾಗ ನಾನು ಕೇಳೋದೇನಂತ ಹೇಳಿದ್ರೆ, ಹುಡುಗರಲ್ಲಿ ನಿಮ್ಗೆ ಒಂದು ಇಷ್ಟ ಆಗದೆ ಇರೋ ಗುಣಗಳಂದ್ರೆ ಯಾವ್ದು? ಸಿಗರೇಟ್ ಸೇದಿದ್ರೆ ಇಷ್ಟ ಆಗಲ್ಲ. ಓಕೆ. ಬೇರೆ ಹುಡುಗಿರ್ ನೋಡಿದಾಗ ನಿಮ್ಗೆ ಇಷ್ಟ ಆಗಲ್ಲ. ಹೆಂಗ್ ಗೈಸ್, ಹಿಂಗೆಲ್ಲ ಹೇಳ್ಬಿಟ್ರೆ ಸುಜಿತ್ ಎಲ್ಲ ಹೆಂಗ್ ಬದುಕಬೇಕು? ಸೈಡ್ ಕಳ್ಸಿ ಇವ್ರನ್ನ. ನೀವು
ನಾನು ಬೆಳಗ್ಗೆ ನೋಡ್ಕೊಂಬಂದಾಗ ನೀವು ಇನ್ನೂ ಅಲ್ಲೆಲ್ಲೋ ಇರೋದು ಫಾರೆಸ್ಟ್ ಅಲ್ಲಿ ಅದ್ರದ್ದು ವಿಡಿಯೋ ನೋಡ್ಕೊಂಬಂದೆ. ಇವಾಗ ಇಲ್ಲಿ ಸಿಕ್ಬಿಟ್ರಲ್ಲ ನಂಗೆ ಏನು ಮಾಡೋದನ್ನು ಗೊತ್ತಾಗಲ್ಲ, ಅದಕ್ಕೆ ಹಾಯ್ ಅಂತಿದ್ದೆ ಆ ಕಡೆ. ನನ್ನ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇವರಿಬ್ರು ನೋಡೇ ಇರಲ್ಲ ಇಷ್ಟು ವರ್ಷಕ್ಕೆ, ಗೊತ್ತಾ? ನಾನು ಹಂಗೆ ಹಾಯ್ ಅಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಬ್ಲೆಸ್ಡ್. ಖುಷಿ ಆಗುತ್ತೆ. ಬಟ್ ಈ ಥರ ಒಳ್ಳೆ ಸಪೋರ್ಟ್, ಲವ್ ಎಲ್ಲದಕ್ಕೂ ಬೆಳಿಬೇಕು. ಒಳ್ಳೆ ಮಾತು. ಗೈಸ್ ಏನ್ ಗೊತ್ತಾ, ಸೊ ಏನೇ ಆಗ್ಲಿ, ಏನಾದ್ರೂ ಈ ತರ ಸಿಗ್ದವ್ರು ಕನ್ನಡದವ್ರು ಬೆಳಿಬೇಕು ಅಂತ ಅಂತಾರಲ್ಲ, ಅದಕ್ಕಿಂತ ಬೆಲೆ ಕಟ್ಟಕ್ ಆಗದಿರೋ ಅಂತದ್ದು ಏನು ಇಲ್ಲ. ಸೊ ಇವಾಗ ಸುಜಿತ್ ಹೆಂಗೆ ಶಾಪ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಪೂಮಾ ಇದೆ ಗೈಸ್, ನಾನು ಏನೇ ತಗೊಂಡ್ರು ಪೂಮಾದಲ್ಲೇ ತಗೊಳೋದು. ನಾನು ಜರ್ಸಿ ತಗೊಂಡೆ, ಫಸ್ಟ್ ಜರ್ಸಿ ತಗೊಂಡಿದ್ದು ಕರ್ನಾಟಕಕ್ಕೆ. ನನಗೆ ಫಸ್ಟ್ ಜರ್ಸಿ ಬಂದಿದ್ದು. ಇಡೀ ಮ್ಯಾಚ್ ಗೆಲ್ಲೋವರೆಗೂ ನೀರಿಗೆ ಹಾಕ್ದೇನೆ ಹಂಗೆ ಯೂಸ್ ಮಾಡೋನು ಪ್ರಿಂಟ್ ಎಲ್ಲ ಹೋಗ್ಬಿಡ್ತು ಗೈಸ್. 5,500 ಕೊಟ್ಟು ತಗೊಂಡೆ. ಎಲ್ಲ ಇಲ್ಲಿ ಏನು ಔಟ್ಲೆಟ್ ಅಲ್ಲಿ ಇಲ್ದಿರೋ ಅಂತ ಜರ್ಸಿಗಳು ನನ್ನ ಹತ್ರ ಎಲ್ಲ ಜರ್ಸಿಗಳಿದೆ ಗೈಸ್. ಇವಾಗ ಏನೋ ಒಂದು ಕೊಡ್ಸೋಣ ಅಂತ ಬಂದೆ, ಏನೋ ತಗೋತಾ ಇಲ್ಲ. ತಗೊಳ್ರಿ ಏನಾದ್ರು ಒಂದು. ಈಗ ಒಂದು 10 ನಿಮಿಷ ಬ್ರೇಕ್ ಕೊಟ್ಬಿಟ್ಟು ಕ್ಯಾರೆಕ್ಟರ್ ಸ್ವಿಚ್ ಆದ್ರೆ ಹೆಂಗು ಬೈತಾರೆ ಅಂದ್ರೆ ಮಾಡೋಣ ಇವಾಗ. ನಾನಾಗಿರ್ತೀನಿ, ನೀವು ಆಗಿರಿ. ತಗೊಳ್ಳಿ ಮೈಕು. 10 ನಿಮಿಷ ಬಾರಯ್ಯ. ಇಲ್ಲೇನ್ ಮಾಡ್ತಾ ಇದ್ಯಾ ನಿಂತ್ಕೊಂಡು? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾವ ನೀವಯ್ಯ. ಅಷ್ಟೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ. ನನ್ನ ದಿಗ್ಬಂಧನ ಮಾಡ್ಬಿಟ್ಟಿದ್ರು. ಆಪ್ತ ಮಿತ್ರ ಫಿಲಮಲ್ಲಿ ದಿಗ್ಬಂಧನ ಮಾಡ್ತಾರಲ್ಲ ಬ್ರೋ, ಅವರೇ ಬ್ರೋ. ಆರಾಮ ಬ್ರೋ. ಅವ್ರೆ ಇನ್ನ ಹೆಣ್ಚಿಕ್ಕಿಲ್ಲ ಇವ್ರಿಗೆ, ನಡಿಯ ಅಂತ ನಡಿಯ. ಸರ್ ನಮ್ಮ ಹುಡುಗಂಗೆ ಇನ್ನ ಮದುವೆ ಆಗಿಲ್ಲ. ಇವಾಗ ಇಲ್ಲ ಸರ್, ನನಗೆ ಇವಾಗ ಏನಂದ್ರೆ ನಮ್ಮ ಹುಡುಗಂಗೆ ಇನ್ನ ಮದುವೆ ಆಗಿಲ್ಲ. ಯಾರು ಹೊಡೆದಿಲ್ಲ ಸರ್. ಅವ್ರಿಗೆ ಏನ್ ಪ್ರಕಾರ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾರಾದ್ರೂ ಬಂದು ಅವ್ರನ್ನ ಮಾತಾಡಿಸ್ತವ್ರೆ ಅಂದ್ರೆ ಪಕ್ಕ ಎಣ್ಣೆ ಹೊಡೆದಿರ್ತಾರೆ, ಇಲ್ಲಾಂದ್ರೆ ಯಾರಿಗೂ ಅಷ್ಟು ಸೂಪ್ ಇರಲ್ಲ ಅಂತ ಅವರು. ಛತ್ರಿ ಬೇಕಾವ್ರು? ನೀವೇ ಛತ್ರಿ, ನಿಮ್ಗೆ ಛತ್ರಿ ಅಂತ ಸಾಕು. ಹೆಣ್ಣು ಮಾಡೋ ಯಾವ್ದೇ ಕಾರಣಕ್ಕೂ ಹೆಣ್ಣು ಮಾಡಕ್ ಬಿಡಲ್ಲ. ಇವಾಗ ತೋರಿಸ್ತೀನಿ ನಾನು ಯಾರು ಅಂತ. ಯಾಕೆ ಮೇಡಮ್ ಭಯ ಪಡ್ಕೊಂಡ್ರಿ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನೋಡ್ರಿ ಅವರು ಭಯ ಪಡ್ತಾರೆ. A few moments later. 10 ನಿಮಿಷಕ್ಕೆ ಕ್ಯಾರೆಕ್ಟರ್ ಸ್ವಾಪ್ ಮಾಡೋಣ ಅಂತ ತಕ್ಷಣ ಸಿಕ್ಕಾಪಟ್ಟೆ ಕಾಟ್ಲೆ ಇಟ್ಟ. ಬ್ರೋ ಕ್ಯಾರೆಕ್ಟರ್ ಸ್ವಾಪ್ ಮಾಡ್ಕೋಬೇಕಾ? ಇಲ್ಲ. ಸೊ ಇವತ್ತು ಕಂಪ್ಲೀಟ್ ಡೇ 12 ಗಂಟೆ ಆಗೋವರೆಗೂ ನಾನು ಸುಜಿತ್ ಗೌಡ್ರು, ಸುಜಿತ್ ವಿನಯ್. ಇವತ್ತು 12 ಗಂಟೆವರೆಗೂ ಬಾಲ್ ನನ್ ಕೋಟಲ್ಲೇ ಇದೆ, ನಾನೇ ಆಡ್ತೀನಿ. ಇವಾಗ ಸೀನ್ ಏನಂತ ಅಂದ್ರೆ, ವಿನಯ್ ಬ್ರೋನ ನಮ್ಮ ಮನೆ ಕರ್ಕೊಂಡೋಗಿ ಅವ್ನ ರೆಡಿ ಮಾಡಿಸಿ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ಆ ಜಾಗಕ್ಕೆ ನಾರ್ಮಲ್ ಪೀಪಲ್ ಎಲ್ಲ ಎಂಟ್ರಿ ಇಲ್ಲ, ದೊಡ್ಡ ಮೆಂಬರ್ಸ್ಗಳು ಮಾತ್ರ ಎಂಟ್ರಿ ಇರೋದು. ಆ ಜಾಗನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಗೈಸ್. ಸೊ ಹೋಗೋಣ. Few moments later. ಗೈಸ್ ಒಂದೇ ದಿನ ಒಂದೇ ಕಾಂಟೆಂಟ್ ಮಾಡೋದಕ್ಕೆ 2 ಸರಿ ಚರ್ಚ್ ಸ್ಟ್ರೀಟ್ ಬರ್ತಾ ಇರೋದು ಇದೆ ಫಸ್ಟ್. ಅವಾಗ ಹೆಂಗಿತ್ತು, ಇವಾಗ ಹೆಂಗೈತೆ? ಅದೇ ಇವಾಗ ಬೇರೆ ಪ್ರಪಂಚನೇ ಗೈಸ್, ಫುಲ್ ಬೇರೆ ಪ್ರಪಂಚ. ಏನೋ ಹೇಳ್ತಾವ್ರೆ ವಾಕಿಂಗ್ ಸ್ಟ್ರೀಟ್ ಮಾಡೋಣ ಅಂತ ಇದ್ದೀನಿ. ವಿನಯ್ ಗೈಸ್ ಅದ್ರ ನಿಜ ಹೇಳ್ತಾ ಇದೀನಿ, ನೆಕ್ಸ್ಟ್ ಲೆವೆಲ್ ಗೈಸ್. ಒಂದ್ಸರಿ ವ್ಯೂ ತರಿಸ್ತೀನಿ ನೋಡಿ ಹೆಂಗೆ ಚರ್ಚ್ ಸ್ಟ್ರೀಟ್. ಅಲ್ಲಿ ಪೊಲೀಸ್ ಗಾಡಿ ಫುಲ್ ಜಿಗಿ 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 ಜಿಗಿ. ಹೆಂಗನ್ಸ್ತದೆ ನಂಗೆ ಗೊತ್ತು, ನೀವು ಯಾವತ್ತೂ ಇಷ್ಟೊತ್ತಲ್ಲಿ ಚರ್ಚ್ ಸ್ಟ್ರೀಟಿಗೆ ಬಂದಿಲ್ಲ ಅಂತ ಹೇಳಿ. ಕರೆಕ್ಟ್. ಆಕ್ಚುಲಿ ಈ ಫೀಲಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ, ಹೊಸ ಫೀಲಿಂಗು. ಸೊ ಬೆಂಗಳೂರು ಈ ತರನು ಇರುತ್ತಾ ಅಂತ ಅನಿಸ್ತಾ ಇದೆ. ಅಂಡ್ ಲಿಟ್ರಲಿ ಐ ಆಮ್ ಲೈಕ್, ಈಗಲೇ ಈ ತರ ಸ್ಪೀಚ್ಲೆಸ್ ಆದ್ರೆ ನಾನು ಕರ್ಕೊಂಡು ಹೋಗೋ ಜಾಗ ನೋಡಿದ್ರೆ ನೀವು ದಂಗಾಗಿ ಹೋಗ್ಬಿಡ್ತೀರಾ. ಹಂಗಂತೀರಾ? ಸೀರಿಯಸ್ಲಿ. ಅದು ಬೆಂಗಳೂರಲ್ಲಿ ನಾನು ನೋಡಿದಾರ ಪಬ್ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಎಕ್ಸಾಕ್ಟ್ಲಿ. ಒಂದ್ ವಿಷಯ ಏನಂದ್ರೆ, ಯಾವ ಪಬ್ಬಲ್ಲೂ ಹುಡುಗಿರು ಇಲ್ಲದೆ ಎಂಟ್ರಿ ಬಿಡಲ್ಲ. ನಾನು ಬಿಡಿಸ್ತೀನಿ. ನನ್ಗೆ ಅಷ್ಟು ಮೀಟರ್ ಇಲ್ವಾ ಬ್ರೋ? ಇದು ಕಿಲೋಮೀಟರ್ ಗಟ್ಟಲೆ ಇದೆ. ಹುಡುಗಿರು ಇಲ್ಲದೆ ನಿಮ್ನ ಪಬ್ ಒಳಗಡೆ ಎಂಟ್ರಿ ಕೊಡಿಸ್ತೀನಿ, ನೋಡ್ತೀರಾ? ನೋಡೋಣ. ನನ್ಗೆ ಸವಾಲು. ನಾವು ಕೈ ಕೊಡೋಣ? ಕೊಡಿ. ಬೇಡ ಬಿಡಿ, ನಮ್ಗೆ ಕೈ ಕೊಟ್ಟ ಅಭ್ಯಾಸ ಅಲ್ಲ, ಕೈ ಹಿಡಿದ ಅಭ್ಯಾಸ. ಎಂತಹ ಮಾತು ಹೇಳಿದ್ರೆ ತಂದೆ. ಫೈನಲಿ ನಾನು ವಿನಯನ ಕರ್ಕೊಂಡ್ ಬಂದಿರುವಂತ ಜಾಗ ಬಂದು ಇದು ಕ್ಯಾವೂರ್ ಅಂತ ಹೇಳಿ, ಇದು ಶಾರುಖ್ ಖಾನ್ ಅವರ ಮಗನ್ನ ಪಬ್ಬಿದು. ಸೊ ನಾನಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಸೊ ಇವತ್ತು ಇವ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಹೇಳಿ, ಇವ್ರಿಗೆ ಗೊತ್ತಿಲ್ಲ, ಇವ್ರ ಫ್ರೆಂಡ್ಸ್ ನೆಲ್ಲ ಫೋನ್ ಮಾಡಿ ಎಲ್ಲಾರನ್ನು ಕರ್ಸಿ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ. ಅದು ಸ್ಯಾಟರ್ಡೇ ನೈಟ್. ಹೆಂಗ ಅನ್ಸ್ತದೆ? ಬನ್ನಿ ಹೋಗೋಣ. ಹುಡುಗಿರಿಲ್ಲ ಅಂದ್ರೂ ಬಿಡಿಸ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅರೇಂಜಿಂಗ್ ಎವ್ರಿಥಿಂಗ್. ಸೊ ಎಲ್ಲ ಕಂಪ್ಲೀಟ್ ಆಗಿ ಇದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿರೋದು ಅಖಿಲ್. ಒಂದು ಫೋನ್ ಹಾಕಿದ ತಕ್ಷಣ ಹುಡುಗಿರಿದೆ ಎಂಟ್ರಿ ಕೊಡಿಸ್ತಾರೆ. ನೆಕ್ಸ್ಟ್ ನಿಮ್ಗೆ ಯಾರಿಗಾರು ಬೇಕು ಅಂದ್ರೆ ಅಖಿಲ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ದೇವರನ್ನ ಹೇಳ್ತೀನಿ, ನನಗೆ ನನ್ನ ಕ್ಯಾರೆಕ್ಟರ್ ವಾಪಸ್ ಬಂದ್ಬಿಡ್ತೀನಿ. ನಂಗೆ ಇಲ್ಲೆಲ್ಲ ಸುಜಿತ್ ಥರ ಎಲ್ಲ ಬಿಹೇವ್ ಮಾಡೋಕ್ಕಾಗಲ್ಲ. ಅವ್ನು ಬಿಹೇವ್ ಮಾಡೋಕ್ಕಾಗಲ್ಲ, ಏನೋ ಆಗ್ಬಿಡ್ತೀನಿ. ಇವೆಲ್ಲ ಬೇಡ, ನನ್ನ ಡಮ್ಮಿ ಮಾಡ್ಬೇಡ. ಇಲ್ಲ. ಸೊ ಗೈಸ್, ಸೊ ಆ್ಯಕ್ಚುಲಿ ಇಲ್ಲಿ ಕರ್ಕೊಂಬರೋವರೆಗೂ ಅಷ್ಟೇ ನಂದಿತ್ತು. ಬಟ್ ಇದ್ಮೇಲೆ ಸುಜಿತ್ ಆಗಿರ್ತಾನೆ, ನಾನು ನಾನಾಗಿರ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್. ಇಲ್ಲ ಹೆಣ್ಣು ಮಾಡಲ್ಲ ಇನ್ನ ಒಳಗಡೆ. ಇಲ್ಲ ಈಗ ಗೈಸ್ ಇರಿ ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಇವರು ಇವತ್ತಿನವರೆಗೂ ಒಂದು ಪಬ್ಗೂ ಕಾಲಿಟ್ಟಿಲ್ವಂತೆ, ಬೆಂಗಳೂರಲ್ಲಿ ಹೋಗಿಲ್ವಂತೆ. ಸೊ ಅದಕ್ಕೋಸ್ಕರ ಬೆಂಗಳೂರಿನ ಟಾಪ್ ಪಬ್ಗೆ ಕರ್ಕೊಂಡ್ಬಂದಿದ್ವಿ. ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ನಾನು ತೋರಿಸ್ಬೇಕು ಜನಕ್ಕೆ. ಬನ್ನಿ. ಎಕ್ಸ್ಪ್ರೆಷನ್ ಸೌಂಡ್ ಐತೆ. ಸೊ ಇದೇ ಪಬ್ಬು.
ಎಲ್ಲ ದಮ್ ಹೊಡಿತವ್ರೆ. ಇಲ್ಲಿ ಹೊಡಿಬೋದು. ಹೌದಾ? ಒಬ್ಬೊಬ್ರು ಹೊಡಿತಾರೆ, ಒಬ್ಬೊಬ್ರು ಹೊಡೆಯಲ್ಲ. ಇದು ಸ್ಟೇಜ್, ಮೇನ್ ಸ್ಟೇಜ್. ಏನು ನೋಡ್ತಾ ಇದ್ರಲ್ಲ, ಇದು ಮೇನ್ ಸ್ಟೇಜು. ಅದು ಕ್ರೌಡು, ಅದು VIP. ಇದು VIP, ಅದು VIP. ಬರ್ರಿ. ಎಣ್ಣೆ ಪ್ರೈಸು 75,600. ನನಗೆ ನೋಡಿ ತಲೆ ತಿರುಗ್ತಾ ಇದೆ. ಏನಾಯ್ತು? ಮಾತೇ ಇಲ್ಲ. ಏನಾಯ್ತು? ಏನಿಲ್ಲ ನಮಗೆ ನಮ್ಮ ಜೀವನನೇ ಚಂದ. ಬಂತು. ಏನಕ್ಕೆ ಫುಲ್ ಬಾಟ್ಲು ತಗೊಂಡಿಲ್ವಾ? ಅದಕ್ಕೆ ಓ, ಏನ್ ಸಮಾಚಾರ? ಅದಕ್ಕೆ ಬೆಂಕಿ. ಫುಲ್ ಬಾಟ್ಲು ತಗೊಂಡ್ರೆ ಮಾತ್ರ ಬೆಂಕಿ, ಇಲ್ಲಾಂದ್ರೆ ಬೆಂಕಿ ಇಲ್ಲ. ಶುಕ್ಲಾಂ ವರದರಂ ವಿಷ್ಣುಂ ಇವತ್ತು ನಾನು ಏನೇ ಕೆಟ್ಟದ್ದು ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತೆ. ಟೈಮ್ ಎಕ್ಸಾಕ್ಟ್ ಆಗಿ 1:30. ಹೆಂಗಿದೆ ವ್ಯೂ ನೋಡ್ಕೊಂಬಿಡಿ ಇವಾಗ. ಸೀರಿಯಸ್ ಆಗಿ ಇದೊಂದು ಬೇರೆನೇ ಪ್ರಪಂಚ. ನೆಕ್ಸ್ಟ್ ಲೆವೆಲ್ ಇದೆ. ಫಸ್ಟ್ ನಾನು ಪಬ್ಗೆ ಬಂದಿದ್ದು, ನೆಕ್ಸ್ಟ್ ಲೆವೆಲ್ ಇತ್ತು. ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 2:30. ಸುಜಿತ್ ಅಣ್ಣ ಬಿಟ್ಬಿಟ್ಟು ಫ್ರೆಂಡ್ಸ್ನ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿ ಕಾರ್ನ ಕೊಟ್ಟು ಅಣ್ಣ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಲೈಫಲ್ಲಿ ಒಂದು ತಪ್ಪು ಡಿಸಿಷನ್ ಏನು ಮಾಡಿದೆ ಅಂತಂದರೆ, ನಾನು ಸುಜಿತ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡೆ ಅಲ್ಲ, ಅದೇ ದೊಡ್ಡ ತಪ್ಪು. ಲೈಫಲ್ಲಿ ಆ ಸಾಹಸಕ್ಕೆ ಇನ್ನೊಂದ್ಸರಿ ಕೈ ಹಾಕಲ್ಲ. ಬಟ್ ವ್ಲಾಗ್ ಮಾಡಬೇಕಾದ್ರೆ ಚೆನ್ನಾಗಿತ್ತು. ನಾನು ನೋಡ್ದೆ ಅಂತ ಇನ್ನೊಂದು ಪ್ರಪಂಚನ ನನಗೆ ತೋರಿಸಿದ್ರು. ಸೊ ಅದಕ್ಕೆ ಥ್ಯಾಂಕ್ಸು. ಬಟ್ ಆ ಪ್ರಪಂಚನ ಇನ್ನೊಂದ್ಸರಿ ನೋಡೋದಕ್ಕೆ ಇಷ್ಟಪಡಲ್ಲ. ಬಟ್ ಒಂಥರ ಚೆನ್ನಾಗಿತ್ತು. ದಯವಿಟ್ಟು ನೀವು ಯಾರೋ ಪ್ರಪಂಚ ನೋಡಬೇಡಿ. ಇದು ನನ್ನ ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟು. ಹೋಪ್ ನಿಮ್ಮ ವೀಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರೂ ನನ್ನ ಮಿಸ್ ಮಾಡ್ಕೋತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.